ಅವಶ್ಯಕವಾದ ಅತ್ಯಂತ ಪುರಾತನ ಕಾಲದಿಂದ ಮಾಡಿಕೊಂಡು ಬಂದಿರುವಂತಹ ಅಗ್ನಿಹೋತ್ರ. ಆ ಅಗ್ನಿಹೋತ್ರದ ಭಸ್ಮ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲ್ಲ ಜನ. ಪ್ರತಿ 15 ದಿವಸಕ್ಕೊಮ್ಮೆ ನಾವು ಮಾಡ್ತಾ ಇರುವಂತಹ ಅಗ್ನಿಹೋತ್ರದ ದೇಶಿ ಆಕಳಿನಿಂದ ಕುರುಳಿನ ತಯಾರಿಸಿದಂತಹ ಅಗ್ನಿಹೋತ್ರದ ಭಸ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ಈ ರೀತಿ ಸೋಸಿಕೊಂಡು ಬೆಳೆಗಳಿಗೆ ಕೀಟನಾಶಕವಾಗಿ ಬಳಸಬಹುದು. ಇದನ್ನು ನೀರಲ್ಲಿ ಕಲಿಸಿ ಕ್ರಮವಾಗಿ ಹದವರಿತು ಮಾಡಿದರೆ ಧರಿಸಿಕೊಳ್ಳಲು ಶುದ್ಧ ಭಸ್ಮವಾಗ್ತದೆ. ಅಂಗಡಿಗಳಲ್ಲಿ ಸಿಗುವಂತಹ ಬಿಳಿಯ ಬಣ್ಣದ ಸುಣ್ಣ ಮಿಶ್ರಿತ ಭಸ್ಮ ಯೋಗ್ಯವಲ್ಲ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸುವರ್ಣ ಕ್ಷಾರವುಳ್ಳಂತಹ ದೇಶಿ ಹಸುವಿನ ಕುರುಳಿನಿಂದ ತಯಾರಿಸಿದಂಥ ಭಸ್ಮವೇ ಹಣೆಗೆ ಧರಿಸಿಕೊಳ್ಳಲು ಶ್ರೇಷ್ಠ. ಹಣೆ ಲಿಖಿತ ದೂರವಾಗಬೇಕಾದರೆ ಇಂತಹ ಭಸ್ಮವೇ ಶ್ರೇಷ್ಠವಾದದ್ದು. ಇದನ್ನು ಭಸ್ಮವನ್ನು ಮಾಡಬಹುದು. ಹುಳಿ ಮಜ್ಜಿಗೆಯಲ್ಲಿ ಹಾಕಿ ಇದೊಂದಿಷ್ಟು ಸ್ವಲ್ಪ ಹಾಕಿ ಗಿಡಗಳಿಗೆ ಸಿಂಪಡಿಸಿದರೆ ಒಂದು ಉತ್ತಮವಾದಂಥ ಶಿಲೀಂಧ್ರನಾಶಕವಾಗ್ತದೆ. ನೀರಲ್ಲಿ ಹಾಕಿದರೆ ನೀರು ಎಂತಹ ಕಲುಷಿತವಿದ್ದರೂ ಒಂದು 20 ಲೀಟರ್ ನೀರಿಗೆ ಒಂದಿಷ್ಟು ಭಸ್ಮವನ್ನು ಹಾಕಿದರೆ ಆ ನೀರು ಯಾವುದೇ ಮಿನರಲ್ ವಾಟರ್ಗಿಂತಹ ಶಕ್ತಿಯುತವಾಗಿ ತಯಾರಾಗ್ತದೆ. ಜೊತೆಗೆ ಈ ಉಳಿದಂತಹ ಈ ಕಸ್ಮಲವನ್ನು ಸರಿಯಾಗಿ ಕುಟ್ಟಿ ಅದರೊಂದಿಷ್ಟು ಪಟಕ ನೀಲಗಿರಿ ತೈಲವನ್ನು ಹಾಕಿ ಸ್ವಲ್ಪ ಸೈಂಧವ ಲವಣವನ್ನು ಸೇರಿಸಿ ಕುಟ್ಟಿ ಪುಡಿ ಮಾಡಿದರೆ ಅದ್ಭುತವಾದಂಥ ದಂತ ಮಿಂಚನ ಆಗ್ತದೆ. ಎಂಥ ಹುಳುಕು ಹಲ್ಲುಗಳಿದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ಇಂತಹ ಕ್ರಿಯೆಯನ್ನು ಅಗ್ನಿಹೋತ್ರ ಮಾಡುವಂಥ ಬಂಧುಗಳು ಯಾವತ್ತೂ ಇದನ್ನು ಸರಿಯಾಗಿ ಕಾಯ್ದಿಟ್ಟು ಪ್ರತಿ 15 ದಿವಸಕ್ಕೊಮ್ಮೆ ಆದರೂ ಸರಿಯಾಗಿ ಸೋಸಿ ಇದನ್ನು ಬೆಳೆಗಳಿಗೆ, ಸ್ನಾನಕ್ಕೆ, ನೀರಿಗೆ, ಆಹಾರ ಪದಾರ್ಥಗಳಲ್ಲಿ ಹಾಕಲಿಕ್ಕೆ ಇದನ್ನು ಬಳಸ್ಬೋದು. ಇದನ್ನು ದಂತ ಮಂಜನವನ್ನು ಮಾಡ್ಕೋಬೋದು. ಇದರ ಉಪಯೋಗವನ್ನು ಮಾಡಿಕೊಡ್ರಿ.